ಲಸಿಕೆಯನ್ನು ಕರೆಯುವುದಿಲ್ಲ, ಯಾಕೆ ನಾವು ಟೈಮ್ ನೋಡ್ತೇವೆ, ಇಲ್ಲ ಅಂತೇಳಿ ಜಾಸ್ತಿ ಅವಕಾಶ ಕೊಡ್ತೇವೆ. ಬಸವರಾಜ ಮುತ್ತಿಮೂಡ್ ಮಾನ್ಯ ಮಂತ್ರಿಗಳು ಪಶುಸಂಗೋಪನಾ ಸಚಿವರಿಗೆ ಕೇಳಕ್ ಬಯಸ್ತಾ ಇದ್ದಾರೆ. ಉತ್ತರ ಒದಗಿಸಿದ್ದೇನೆ ಅಧ್ಯಕ್ಷ. ಅಧ್ಯಕ್ಷ, ಕಲಬುರಗಿ ಗ್ರಾಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಷ್ಟು ಪಶು ಆಸ್ಪತ್ರೆ ಮತ್ತು ಪಶು ಚಿಕಿತ್ಸಾ ಘಟಕಗಳು ನಿರ್ವಹಿಸುತ್ತೆ ಅಂತ ಕೇಳಿ ಅಧ್ಯಕ್ಷರ ಉತ್ತರ ಕೊಟ್ಟಿದ್ದಾರೆ. ಬಟ್ ಅಧ್ಯಕ್ಷರ ಆಸ್ಪತ್ರೆಯಲ್ಲಿ ಯಾರು ಡಾಕ್ಟರ್ಗಳು ಇರಲ್ಲ ಅಧ್ಯಕ್ಷರೇ. ಒಂದೊಬ್ಬ ಡಾಕ್ಟರ್ 3-4 ಇನ್ಚಾರ್ಜ್ ಕೊಟ್ಟಿದ್ದಾರೆ. ಮೈಕ್ ಆನ್ ಮಾಡಿ. ಮೈಕ್ ಆನ್ ಅಧ್ಯಕ್ಷರೇ, ಎಲ್ಲ ಆಸ್ಪತ್ರೆಗಳಲ್ಲಿ ಒಟ್ಟೆ ಟೋಟಲಿ ಡಾಕ್ಟರ್ ಇರಲ್ಲ ಅಧ್ಯಕ್ಷರೇ. ಅದರಲ್ಲಿ ಒಬ್ಬ ಡಾಕ್ಟರ್ಗೆ 3-4 ಇನ್ಚಾರ್ಜ್ ಕೊಟ್ಟಿಲಿಂದ ಹಳ್ಳಿ ಊರಲ್ಲಿ ಕೂಡ ಎಲ್ಲ ಹಾಸ್ಪಿಟಲ್ ಬಂದಂತ ಸಣ್ಣ ಪುಟ್ಟ ಸಮಸ್ಯೆ ಆದ್ರೆ ಈಗ ನಮಗೇನಾರಾದ್ರೂ ಬೇರೆ ಬೇರೆ ಹಾಸ್ಪಿಟಲ್ ತೋರಿಸ್ಕೊಂಡ್ ಬರ್ತೀವಿ. ಆದ್ರೆ ಪ್ರಾಣಿಗಳಿಗೆ ಎಲ್ಲಿ ತೋರಿಸೋ ಸಾಧ್ಯತೆ ಅದಕ್ಕೆ ಮಂತ್ರಿಗಳಿಗೆ ಕೇಳಕ್ ಬಯಸ್ತಾ ಇದ್ದೀನಿ. ಎಲ್ಲ ಆಸ್ಪತ್ರೆಗಳು ಮತ್ತೆ ನಮ್ಮಲ್ಲಿ ಕಲ್ಯಾಣ ಕರ್ನಾಟಕ ಇದ್ದಂತ ಪ್ರಮೋಷನ್ ಪೋಸ್ಟ್ ಎಲ್ಲ ಮೈಸೂರು ಭಾಗದಲ್ಲಿ ಎಲ್ಲ ಕೊಟ್ರೆ ಅದಕ್ಕೆ ಅದ್ರ ಅಲ್ಲಿ ಆದಂತವ್ರಿಗೆ ಎಲ್ಲರಿಗೂ ಕೂಡ ಅಲ್ಲೇ ಕೊಟ್ಟು ಒಳ್ಳೇದಾಗ್ತಂತ ತಮ್ಮ ಮುಖಾಂತರ ಕೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರಿಗೆ. ಮಾನ್ಯ ಮಂತ್ರಿಗಳು. ಅಧ್ಯಕ್ಷರ, ಅವ್ರ ಕ್ಷೇತ್ರದಲ್ಲಿ ಒಟ್ಟು 64,871 ರಾಸುಗಳಿದ್ದಾವೆ. ಅದ್ರ ಪ್ರಕಾರ 13 ಆಸ್ಪತ್ರೆಗಳು ಇರಬೇಕು. ಈಗ 31 ಆಸ್ಪತ್ರೆಗಳಿದ್ದಾವೆ ಈಗ ಅವ್ರ ಕ್ಷೇತ್ರದಲ್ಲಿ. ಈಗ ಕಲಬುರಗಿ ವಿಧಾನಸಭೆ 17 ಪಶುವೈದ್ಯರು ಹಾಗೂ 53 ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವ್ರು ಕೊರತೆ ಇದೆ ಅಂತ ಹೇಳೋದು ನಿಜ ಇದೆ, ನಮಗೂ ಗೊತ್ತಿದೆ ಏನು. ಆದ್ರೆ ಈಗ ಅವ್ರಿಗೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇವರಿಗೆ ಸಾಕಷ್ಟು ಜನ ಡಾಕ್ಟರ್ಗಳು ಇದ್ದಾರೆ ನಿಮ್ಮಲ್ಲಿ. ಮುಂದಿನ ದಿನಗಳಲ್ಲಿ ನಾವು ಬಂದಾಗ ಹೆಚ್ಚಿಗೆ ಹಾಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಈಗ ಅದರಿಂದ ಇವ್ರ ಕ್ಷೇತ್ರದಲ್ಲೇ ಹೆಚ್ಚು ಮತ್ತೆ ವಾಹನ ನಮ್ಮ ವಾಹನಗಳು 2 ವಾಹನಗಳು ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಓಡಾಡ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಸೇವೆ ಆಗ್ತಾ ಇದೆ ರಾಸುಗಳಿಗೆ. ಕೇಳಿ, ನನಗೆ 4 ತಾಲೂಕು ಬರ್ತಾವ. ತಾಲೂಕು ವಾರಗಳು ಕೊಟ್ಟಿರಿ, ಬಟ್ ಆಳಂದ ತಾಲೂಕು ಜಾಸ್ತಿ ಬರೋದು ಅಲ್ಲೇ ಇರ್ತಕ್ಕಂಥದ್ದು. ಕಲಬುರಗಿ ತಾಲೂಕು ಬರ್ತಾವ, ಅಲ್ಲೇ ಜಾಸ್ತಿ ಇರೋದು. ನನ್ನ ಮತಕ್ಷೇತ್ರಕ್ಕೆ ಯಾವುದು ವಾಹನ ಓಡಾಡ್ತಾ ಇಲ್ಲ. ಆದರೆ ನಮ್ಮಲ್ಲಿದ್ದಂಥ ಹೆಚ್ಚಿಗೆ ಆಸ್ಪತ್ರೆಗಳಿದೆ, ಬಟ್ ಡಾಕ್ಟರ್ಗಳ ಕೊರತೆ ಬಹಳಷ್ಟಿದೆ. ನೀವು ಒಂದೊಂದು ಡಾಕ್ಟರ್ಗಳಿಗೆ 4-5 ಇನ್ಚಾರ್ಜ್ ಕೊಟ್ಟಿದ್ರಿ, ಟೋಟಲಿ ಯಾರು ಬರಲ್ಲ. ಕೆಲವು ಆಸ್ಪತ್ರೆಗಂತೂ ಚಾವಿ ಹಾಕಿಬಿಟ್ರೆ, ಕೀಲಿ ಹಾಕಿ ಬಂದ್ ಮಾಡಿದ್ದಾರೆ. ಯಾರು ಇರೋದಿಲ್ಲ. ಅನೇಕ ಸತಿನ DDOರಿನೂ ಅನೇಕ ಸತಿ ಮಾತಾಡಿನ ಸಚಿವರು ಇದ್ರ ಬಗ್ಗೆ. ಈಗ ಅಧ್ಯಕ್ಷರೇ, ನಾವು ಎಲ್ಲ ಕ್ಷೇತ್ರ ಒಂದೊಂದು ವಾಹನ ಇದೆ. ಎಲ್ಲ ತಾಲೂಕುಗಳಲ್ಲೂ ಒಂದೊಂದು ನಾವು ವಾಹನ ಕೊಟ್ಟಿದ್ದೀವಿ. ಅಂದರೆ ನಿಮ್ಮದು ಬೇರೆ ಬೇರೆ ತಾಲೂಕೆಲ್ಲ ಸೇರಿ ಒಂದು ಕ್ಷೇತ್ರ ಆಗಿದೆ. ಅದರಿಂದ ನೀವು ಅದನ್ನು ಗಮನಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಎಲ್ಲ ತಾಲೂಕಲ್ಲೂ ಒಂದಿದೆ. ಮತ್ತು ಡಾಕ್ಟ್ರುಗಳ ಕೊರತೆ ಇರೋದು ನಮಗೂ ಗೊತ್ತಿದೆ ವಿಚಾರ. ಮುಂದಿನ ಏನು ಡಾಕ್ಟ್ರ್ ಹಾಕ್ಕೊಡ್ತಕ್ಕಂಥ ಕೆಲಸ ಮಾಡಿ. ಈಗ ನೀವು ಯಾವುದು ಆಸ್ಪತ್ರೆ ಯಾವುದು ಬೀಗ ಏನು ಹಾಕಿಲ್ಲ, ಸುಮ್ಮನೆ ಹಂಗಂತ ಯಾವ ಆಸ್ಪತ್ರೆ ಬೀಗ ಹಾಕಿ ಮುಚ್ಚಿಲ್ಲ ಅಧ್ಯಕ್ಷರೇ, ಬೀಗ ತೆಗಿತಾರೆ. ಬಟ್ ಡಾಕ್ಟರ್ಗಳಿಗೆ ನಾವೆಲ್ಲ ಬೇರೆ ಬೇರೆ ಇದಕ್ಕೆ ಅವರಿಗೆ ವಹಿಸಿದ್ದೀವಿ, ಜವಾಬ್ದಾರಿ ವಹಿಸಿದ್ದೀವಿ. ಅವ್ರು ಮಾಡ್ತಾರೆ. ಮುಂದಿನ ಕೊರತೆ ನೀಗಿಸೋಣ. ಲಕ್ಷ್ಮಣ ಸಂಗಪ್ಪ ಸಹೋದಯ.